ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಕ್ರಿಯೇಟಿವ್ ಮೈಂಡ್ ಬೈ ಸಂಧ್ಯಾ. ಇವತ್ತು ನಿಮಗೆ 6 ಎಳೆ ದಾರ ಹೇಗೆ ತಗೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಸಿಲ್ಕ್ ಥ್ರೆಡ್ ತಗೊಳ್ಳಿ, ಅದನ್ನು 2 ಎಳೆ ಥರ ಮಾಡ್ಕೊಳ್ಳಿ. ಇವಾಗ ಖಾಲಿಯಾಗಿರೋ ಥ್ರೆಡ್ ಟ್ಯೂಬ್ ಹೊಡೆದು ಬಿಡುತ್ತೆ, ಅದನ್ನು ಬಿಸಾಕಬೇಡಿ, ಅದನ್ನು ಹಿಡ್ಕೊಳ್ಳಿ. ಆ ಥ್ರೆಡ್ ಟ್ಯೂಬ್ಗೆ ಆ 2 ಎಳೆ ದಾರ ಮಾಡಿರ್ತೀರಲ್ಲ ಅದನ್ನು ಸುತ್ಕೊಳ್ಳಿ. ಹೀಗೆ ಸುತ್ತಿ ಆ ದಾರ ಒಳಗಡೆಯಿಂದ ಒಂದು ಲೇಯರ್ ದಾರ ಇರುತ್ತಲ್ಲ ಅದನ್ನು ಎಳ್ಕೊಳ್ಳಿ. ಎಳ್ಕೊಂಡ್ರೆ ನೋಡಿ, ಅಲ್ಲಿ 3 ಥ್ರೆಡ್ ಕಾಣಿಸ್ತಿದೆ. 3 ಥ್ರೆಡ್ ಕಾಣಿಸ್ತಿದೆಯಲ್ಲ ಅದನ್ನು ಟ್ಯೂಬಿಗೆ ಸುತ್ತಿ. 3 ಎಳೆ ಆಯ್ತಲ್ಲ, ಆ ಥರ ಸುತ್ಕೋಬೇಕು. ಮತ್ತೆ 2 ಎಳೆ ದಾರ ಒಳಗೆ ಆ ಒಂದು ಲೇಯರ್ ದಾರ ಮತ್ತೆ ಹೇಳ್ಕೊಳ್ಳಿ. ಮತ್ತೆ ತಗೊಂಡ್ರೆ ಮತ್ತು 3 ಲೇಯರ್ ದಾರ ಆಗುತ್ತೆ, 3 ಎಳೆ ದಾರ ಆಗುತ್ತೆ ಅಲ್ವಾ? ಆ 3 ಎಳೆ ದಾರನ ಮತ್ತೆ ರಿಟರ್ನ್ ಸುತ್ತಾ ಇರಬೇಕು. ನಿಮಗೆ ಎಷ್ಟು ಲೇಯರ್ವರೆಗೂ ಬೇಕು, ಎಷ್ಟು ಉದ್ದ ಬೇಕು ಅಲ್ಲಿವರೆಗೂ 2 ಎಳೆ ದಾರ ಒಳಗಡೆ ಒಂದು ಥ್ರೆಡ್ ಸಿಗುತ್ತೆ. ಆ ಥ್ರೆಡನ್ನ ಎಳ್ಕೊಂಡು ಸುತ್ಕೊಂಡು ಬಂದರೆ 3 ಎಳೆ ದಾರ ಸಿಗುತ್ತೆ. ನೋಡಿದ್ರಲ್ಲ, ಈ ಥರ ಸುತ್ಕೊಂಡು ಎತ್ತಿಟ್ಕೊಳ್ಳಿ. ಅದೇ ಥರ ಇನ್ನೊಂದು ಟ್ಯೂಬಿಗೆ ಮತ್ತೆ 3 ಎಳೆ ದಾರ. ಇವಾಗ ಮೊದಲು ಯಾವ ಥರ ಎಳೆ ದಾರ ಎಳ್ಕೊಂಡ್ರಿ ಅದೇ ಥರ ಅದಕ್ಕೂ 3 ಎಳೆ ದಾರ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ಆ 3 ಎಳೆ ದಾರದಿಂದ ಒಂದು ಗಂಟು ಹಾಕ್ಬಿಡಿ. ಈ 3 ಎಳೆ ದಾರದಿಂದ ಒಂದು ಗಂಟು ಹಾಕಿ ಒಟ್ಟು 3 3 6 ಎಳೆ ಆಯಿತು. 6 ಎಳೆ ದಾರನ್ನ ಸೇರಿಸಿ ಒಂದು ಗಂಟು ಹಾಕೊಳ್ಳಿ, ನಾಟ್ ಹಾಕೊಳ್ಳಿ. ಓಕೆ, ಆ ನಾಟ್ ಹಾಕೊಂಡು ಇನ್ನೊಂದು ಟ್ಯೂಬ್ ತಗೊಳ್ಳಿ. ಥ್ರೆಡ್ ಖಾಲಿಯಾಗಿರೋ ಟ್ಯೂಬ್ ಇರುತ್ತಲ್ಲ, ಇನ್ನೊಂದು ಟ್ಯೂಬ್ ತಗೊಂಡು ಆ ಟ್ಯೂಬಿಗೆ 6 ಎಳೆ ದಾರನ ಸುತ್ಕೊಂಡ್ಬನ್ನಿ. ನಿಮಗೆ ಎಷ್ಟು ಬೇಕು, ಎಷ್ಟು 3 ಎಳೆ ದಾರ ತಗೊಂಡಿರ್ತೀರಲ್ಲ ಅದು ಖಾಲಿ ಆಗೋವರೆಗೂ ಸುತ್ತಾನೇ ಇರಿ. ಈಗ 6 ಎಳೆ ದಾರ ರೆಡಿ ಇದೆ. ಓಕೆ, ಹೇಗೆ ಮಾಡೋದು ಅಂತ ಗೊತ್ತಲ್ಲ? 6 ಎಳೆ ದಾರ ರೆಡಿ ಆಯಿತು. ಇನ್ನು ಇದು ಸೀರೆ ಕುಚ್ಚು ಹಾಕೋಕ್ಕೆ ರೆಡಿ ಆಗಿದೆ. ಮುಂದಿನ ಕ್ಲಾಸಲ್ಲಿ ಸೀರೆ ಕುಚ್ಚು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಿದ್ದೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾರೆ ಮರಿಬೇಡಿ. ಥ್ಯಾಂಕ್ ಯು.